ಒಂದೊಂದು ರೀತಿಯಾಗಿ ಒಂದೊಂದು ಕಥೆಗಳು ಕೇಳಿ ಬರ್ತಾ ಇದೆ. ಕರಾಳ ಕಥೆಗಳನ್ನು ಕೇಳಿಸ್ತಾ ಇದ್ದಾರೆ, ಸಂಕಟ ಆಗ್ಬಿಡುತ್ತೆ ಅವ್ರದ್ದು. ವಿಮಾನ ದುರಂತದಲ್ಲಿ ಪ್ರಿಯತಮೆ ಕಳೆದುಕೊಂಡು ಯುವಕ ಕಣ್ಣೀರು ಹಾಕ್ತಾ ಇದ್ದಾನೆ. ಸಿವಿಲ್ ಆಸ್ಪತ್ರೆಯ ವೇಟಿಂಗ್ ಕೊಠಡಿಯಲ್ಲಿ ಕೂತು ಯುವಕ ಕಣ್ಣೀರು ಹಾಕ್ತಾ ಇರೋದು. ನನ್ನ ಪ್ರೀತಿಗಾಗಿ ಕಾಯುತ್ತಿದ್ದೇನೆ ಅಂತ ಹೇಳ್ತಾ ಇರೋದು ಯುವಕ. ಯಾರಾದರೂ ಹುಡುಕಿ ಕೊಡಿ ಅಂತ ಕಣ್ಣೀರನ್ನು ಇಡ್ತಾ ಇದ್ದಾರೆ. ವಿಮಾನ ದುರಂತದಲ್ಲಿ ಪ್ರಿಯತಮೆಯನ್ನು ಕಳೆದುಕೊಂಡಂಥ ಯುವಕ ಕಣ್ಣೀರಿಡ್ತಾ ಇರುವಂತಹ ರೀತಿ ಇದು ಸಿವಿಲ್ ಆಸ್ಪತ್ರೆ ವೇಟಿಂಗ್ ರೂಮ್ನಲ್ಲಿ. ಅಲ್ಲಿ ನೋಡಿ. ಏನೋ ಕನಸುಗಳನ್ನು ಇಟ್ಕೊಂಡಿರ್ತಾರೆ, ಜೀವನದ ಬಗ್ಗೆ ಅನೇಕ ಕನಸುಗಳನ್ನು ಕಟ್ಕೊಂಡಿರ್ತಾರೆ. ಹಂಗಿರಬೇಕು, ನಾವು ಹಿಂಗೆ ಮಾಡಬೇಕು ಜೀವನ ಅಂತ ಹೇಳಿ. ಪ್ರೀತಿಯಲ್ಲಿ ಮಾತಾಡೋದು ಅದೇ ಅಲ್ವಾ, ಹಂಗಿರಬೇಕು, ಇದನ್ನು ಮಾಡೋಣ ಅದನ್ನು ಮಾಡೋಣ ಅಂತೇಳಿ. ಕನಸುಗಳ ಗೋಪುರನೇ ಪ್ರೀತಿ ಅನ್ನೋದು. ಕನಸುಗಳ ಗೋಪುರಗಳನ್ನು ಕಟ್ಟೋದೆ ಪ್ರೀತಿಯಲ್ಲಿ ಕಟ್ಕೊಂಡಿರ್ತಾರೆ. ಅವೆಲ್ಲವೂ ಕೂಡ ಈ ರೀತಿ ಆದಾಗ ಒಂದೇ ಸಲಗೆ ಕಟ್ಟಿರುವಂಥ ಗೋಪುರ ಧುತ್ ಅಂತ ಕೆಳಗಡೆ ಬಿದ್ದಾಗ ಏನು ಅನಿಸುತ್ತೆ? ಈಗ ಆ ವ್ಯಕ್ತಿ ಅನುಭವಿಸ್ತಾ ಇರೋದನ್ನು ಅದನ್ನು. ಇನ್ನು ಪತ್ನಿಯ ಕೊನೆಯ ಆಸೆ ಈಡೇರಿಸಲು ಹೋದಂತಹ ಪತಿಯೇ ಸಾವನ್ನಪ್ಪಿರೋದು. ವಾರದ ಅಂತರದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡು ಮಕ್ಕಳು ಅನಾಥರಾಗೋಗಿದ್ದಾರೆ. ವಾರದ ಹಿಂದಷ್ಟೇ ಲಂಡನ್ನಲ್ಲಿ ಪತ್ನಿ ಮೃತಪಟ್ಟಿದ್ದು. ಅಮ್ರೇಲಿಯಲ್ಲಿರುವಂಥ ಪೌಲ್ ನದಿಯಲ್ಲಿ ಅಸ್ಥಿ ವಿಸರ್ಜನೆಗೆ ಪತಿ ಹೋಗಿರ್ತಾರೆ. ನದಿಯಲ್ಲಿ ಪತ್ನಿ ಅಸ್ಥಿ ವಿಸರ್ಜಿಸಿ ತೆರಳುತ್ತಾ ಇದ್ದಾಗ ದುರಂತದಲ್ಲಿ ಸಾವಾಗಿದೆ. ಅಯ್ಯೋ ಪಾಪ. ಈಗ ತಾಯಿನೂ ಇಲ್ಲ, ತಂದೆನೂ ಇಲ್ಲ. ಹೆಂಡತಿಯ ಕೊನೆಯ ಆಸೆ ಈಡೇರಿಸೋಕೆ ಹೋಗಿ ಇಲ್ಲಿ ಮಕ್ಕಳಿಷ್ಟು ಅನಾಥವಾಗಿ ಹೋಗ್ಬಿಟ್ಟು. ಅಯ್ಯಯ್ಯೋ ಪಾಪ, 8 ವರ್ಷ 4 ವರ್ಷ ಹೆಂಗ್ರಿ ಮಕ್ಕಳದ್ದು. ಒಂದ್ಸಲ ಈ ವಿಧಿ ಬಗ್ಗೆ ಕೋಪ ಬಂದ್ಬಿಡುತ್ತೆ, ನಡ್ಕೊಳ್ತಾ ಇರುವಂಥ ರೀತಿಯ ಬಗ್ಗೆ. ಎಂತೆಂಥವ್ರನ್ನು ಯಾವ್ಯಾವ ಸಂದರ್ಭದಲ್ಲಿ ಕಿತ್ಕೊಳ್ತೆ. ಆ ಪಾಪ ಮಕ್ಕಳೇನು ಪಾಪ ಮಾಡಿದರು? ಯಾಕೆ ಅವ್ರನ್ನ ಅನಾಥ ಮಾಡಿಬಿಟ್ಟೆ? ದೊಡ್ಡವರಾಗಿರೋ ಮಕ್ಕಳೇ ತಂದೆ ತಾಯಿಯನ್ನು ಕಳ್ಕೊಂಡಾಗಲೇ ಅದನ್ನು ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ. ಇನ್ನು ಪಾಪ ಇನ್ನೂ ಏನು ತಿಳಿಯದಂಥ 8 ವರ್ಷ 4 ವರ್ಷದ ಮಕ್ಕಳು ತಾಯಿನೂ ಕಳ್ಕೊಂಡು ತಂದೆನೂ ಕಳ್ಕೊಂಡು ಹೆಂಗೆ ಬದುಕ್ತಾವ್ರಿ ಮಕ್ಕಳು? ಹುಟ್ಟಿದಾಗಲೇ ಇಲ್ಲ ಅನ್ನೋದು ಬೇರೆ, ಬಟ್ ಹುಟ್ಟಿ ಇನ್ನೂ ಜೀವನ ಹಿಂಗೆ ಕಾಲಿಡ್ತಾ ಇರ್ತೀವಿ. ಯೋಚನೆಯಲ್ಲಿ ಬರ್ತಾ ಇದ್ದಾಗ, ಬುದ್ಧಿ ಬರೋ ಟೈಮಲ್ಲಿ ಇಬ್ಬರನ್ನು ಕಳ್ಕೊಂಬಿಟ್ರೆ, ಯಾರಾದರೂ ಒಬ್ಬರಾದರೂ ಇಲ್ಲವೇ ಇಲ್ಲ, ಇಬ್ಬರೂ ಕರ್ಕೊಂಡ್ಬಿಟ್ರು, ಇಬ್ಬರೂ ಹೋಗ್ಬಿಟ್ರು. ಏನಾಗುತ್ತೆ ಆ ಮಕ್ಕಳ ಪರಿಸ್ಥಿತಿ? ಎಂಥ ಕ್ರೂರಿ ಅಂತ ಅನಿಸ್ಬಿಡುತ್ತೆ ಈ ವಿಧಿ ಬಗ್ಗೆ. ಕ್ರೂರಿನೇ ಅದೊಂದು ರೀತಿಯಾಗಿ ನಡ್ಕೊಳ್ತಾ ಇರುವಂಥ ರೀತಿಯನ್ನು ನೋಡ್ತಾ ಇದ್ರೆ. ಒಂದಾದ ನಂತರ ಒಂದು ಘಟನೆಗಳು. ಪಹಲ್ಗಾಮು, ಈ ಕಡೆ ಕಾಲು ತುಳಿತ ಆಸಿಬಿದು, ಈ ಕಡೆಗೆ ಈ ಘಟನೆ. ಏನ್ರಿ ಯಾವ ರೀತಿಯಾಗಿ ನಡೀತಾ ಇದೆ? ಸಾವು ಯಾವ ಕ್ಷಣದಲ್ಲಿ ಹೇಗೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ, ಯಾತಕ್ಕೆ ಬರುತ್ತೆ ಅಂತ ಗೊತ್ತಾಗೋದಿಲ್ಲ. ವಿಮಾನ ದುರಂತದಲ್ಲಿ ಒಂದೇ ಕುಟುಂಬದ 3 ದಾರುಣ ಅಂತ್ಯ. ಮಾವನ ಅಂತ್ಯಕ್ರಿಯೆ ಮುಗಿಸಿ ಲಂಡನ್ಗೆ ತೆರಳುತ್ತಾ ಇದ್ದಂಥ ಯಶ್, 15 ತಿಂಗಳ ಮಗು ಅತ್ತೆಯೊಂದಿಗೆ ತೆರಳುತ್ತಾ ಇದ್ದಂಥ ಯಶ್ ಕಾಂಬರ್. ಅಯ್ಯೋ, 15 ತಿಂಗಳ ಹಸುಗೂಸು ಕೂಡ ದಾರುಣ ಸಾವಾಗಿದೆ ಅಲ್ರಿ. ಇದು ಹೇಳ್ತಾ ಇದ್ವಲ್ಲ ನಿನ್ನೆ, 2 ಹಸುಗೂಸು ಸಾವನ್ನಪ್ಪಿವೆ ಅಂತೇಳಿ. ಅದರಲ್ಲಿ ಇದು ಒಂದು ಹಸುಗೂಸು 15 ತಿಂಗಳು. ಆಗಷ್ಟೇ 1 ವರ್ಷ ಇರುವಂಥ ಮಗು. ಅದು ಅನ್ಯಾಯ ರೀ, ಭಾಳ ದೊಡ್ಡ ಅನ್ಯಾಯ ಇದು. ಹಸುಗೂಸು ಅದು ಏನು ಮಾಡಿತ್ತು ಪಾಪ, ಅದು ಸಾವನ್ನಿಡುವಂಥ ಆಗೈತಲ್ಲ. ಅದು ಮಾವನ ಅಂತ್ಯಕ್ರಿಯೆ ಮುಗಿಸ್ಕೊಂಡು ಲಂಡನ್ನಿಗೆ ಹೋಗ್ತಾ ಇದ್ದಂಥ ಒಂದೇ ಕುಟುಂಬದವರೇ ಹಸುನಿಗ್ಬಿಟ್ರಲ್ಲ. ಎಂತೆಂಥವ್ರಿ, ಒಬ್ಬರನ್ನೇ ಇದರಲ್ಲಿ ಕುಟುಂಬದಲ್ಲಿ ಕಳ್ಕೊಂಡಾಗಲೇ ಅದು ತಡ್ಕೊಳಕ್ಕಾಗಲ್ಲ. ಈ ರೀತಿಯಾಗಿ ಕಳ್ಕೊಂಬಿಟ್ರೆ ಹೆಂಗ್ರಿ ಬದುಕಬೇಕು, ಯಾವ ರೀತಿಯಾಗಿ ನಡ್ಕೋಬೇಕು ಅಂತ ಹೇಳಿ. ಅವ್ರನ್ನ ಹಚ್ಕೊಂಡಿರೋ ಕಥೆ ಏನು, ಅವ್ರನ್ನ ನಂಬ್ಕೊಂಡಿರುವಂಥ ಕುಟುಂಬಗಳ ಕಥೆ ಏನು? ಏಕಾಏಕಿಯಾಗಿ ಧುತ್ ಅಂತ ಈ ರೀತಿಯಾಗಿ ವಿಧಿ ಹಿಂಗೆ ಹೊಡೆದ್ಬಿಟ್ರೆ ಎತ್ತರದಲ್ಲಿರೋರು ನೆಲಕ್ಕೆ ಬಿದ್ದು ಪಾತಾಳಕ್ಕೆ ಹೋಗುವ ರೀತಿಯಲ್ಲಿ ಆಗೋಗ್ಬಿಡುತ್ತೆ. ಬೀದಿಗೆ ಬಂದು ನಿಂತ್ಕೊಳ್ಳುವಂಥ ಪರಿಸ್ಥಿತಿ ಆಗುತ್ತೆ. ಉಳ್ಳವ್ರು ಹೇಗೂ ಮಾಡ್ತಾರೆ, ಬಟ್ ಎಲ್ಲವೂ ಕೂಡ ದುಡ್ಡಲ್ವಲ್ಲ, ಕೊರಗು ಕಾಡುತ್ತೆ, ಜೀವನ ಪರ್ಯಂತ ಕಾಡುತ್ತೆ ಅದು.